ತುಪ್ಪ ನಿಂಗ ಏನಾಗುತ್ತೆ ತುಪ್ಪ ಅನ್ನ ತಿಂದರೆ ಶಕ್ತಿ ಬರುತ್ತಾ? ಇವತ್ತು ಹಸಿ ಮಸಾಲೆ ಇಟ್ಬಿಟ್ಟು ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅರ್ಜೆಂಟಿಗೆ ಬೇಗ ಆಗುತ್ತೆ ಇದು. 1 ಪೀಸ್ ಚಕ್ಕೆ, 3 ಲವಂಗ, ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ, ಒಂದು ಚಿಕ್ಕ ಟೊಮೆಟೊ, ಹಾಗೆ ಈರುಳ್ಳಿ ಮತ್ತು ಒಂದು ಸಣ್ಣದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಉಂಡೆ ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ನೀವು ಕಾಯಿ ಬದಲು ಕೊಬ್ಬರಿ ಕೂಡ ಹಾಕ್ಕೋಬೋದು, ಚೆನ್ನಾಗೇ ಆಗುತ್ತೆ. ಈಗ ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಿಮಗೆ ಬೇಕಂದರೆ ಗಸಗಸೆ ಕೂಡ ಹಾಕ್ಕೋಬೋದು, ಬಟ್ ಇಲ್ಲಿ ನಾನು ಮನೇಲಿ ಖಾಲಿ ಆಗಿತ್ತು ಅದಕ್ಕೆ ಹಾಕ್ಕೊಂಡಿಲ್ಲ. ಮಟನ್ಗೆ ಯೂಶ್ವಲಿ ಎಲ್ಲ ಕಡೆ ಕೊಬ್ಬರಿಯನ್ನು ಹಾಕ್ತಾರೆ. ಕೊಬ್ಬರಿಯನ್ನು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಟೇಸ್ಟು. ನಾನು ಕಾಯಿಯನ್ನೇ ಹಾಕೋತೀನಿ, ನಮ್ಮ ಮನೇಲಿ ಕಾಯಿ ಹಾಕ್ಕೊಂಡ್ರೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ನೀವು ಬೇಕಿದ್ರೆ ಕೊಬ್ಬರಿಯನ್ನು ಕೂಡ ಉಪಯೋಗಿಸ್ಬೋದು. ಇದಕ್ಕೆ ನಾನು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ನೀವು ಅಚ್ಚ ಖಾರದ ಪುಡಿ ಎಷ್ಟು ತೊಗೋತೀರೋ ಅದಕ್ಕಿಂತ ಡಬ್ಬಲ್ಲು ಧನಿಯಾ ಪುಡಿನ ಹಾಕ್ಕೋಬೇಕಾಗತ್ತೆ, ಆವಾಗಲೇ ಸಾರು ತುಂಬಾ ಚೆನ್ನಾಗಾಗೋದು. ಇವಾಗ ಇದನ್ನು ನೀಟಾಗಿ ರುಬ್ಕೊಂಬರೋಣ. ತರಿಯಾಗಿ ರುಬ್ಕೊಳ್ಳೋಕೆ ಹೋಗ್ಬೇಡಿ, ಸಾರು ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ. ಒಂದು ಫೈನ್ ಪೇಸ್ಟ್ ಥರ ಆಗಬೇಕು, ಆವಾಗಲೇ ಸಾರು ಚೆನ್ನಾಗಿ ಅನಿಸೋದು. ಇದನ್ನು ರುಬ್ಕೊಂಡು ತೋರಿಸ್ತೀನಿ ನೋಡಿ, ಈ ಥರ ಒಂದು ಫೈನ್ ಪೇಸ್ಟಾಗಿ ಬಂದಿದೆ. ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತೀನಿ. ಆ ಮಿಕ್ಸರ್ ಬೌಲ್ ಏನಿರುತ್ತೆ ಅದಕ್ಕೇ ಉಂಡೆದು ಮಸಾಲೆನ ಆಮೇಲೆ ಹಾಕ್ಕೊಳ್ಳೋಣ. ನಾನಿವತ್ತಿಲ್ಲಿ ಉಪಯೋಗಿಸ್ತಾ ಇರೋದು ಫ್ರೆಶೋ ಅವರ ಗೋಟ್ ಮೀಟ್ ಮೀನ್ಸ್ ಅಂತ. ಅಂದರೆ ಅನಿತ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಸೊ ಅದಕ್ಕೆ ಫ್ರೆಶೋ ಅಂದರೆ ಬಿಗ್ ಬಾಸ್ಕೆಟಲ್ಲೇ ನಾನು ಗೋಟ್ ಮೀನ್ಸ್ನ ಆ್ಯಡ್ ಮಾಡಿಕೊಂಡು ತರಿಸ್ಕೊಂಡೆ. ನಾನು ಹೇಗಿರುತ್ತೋ ಏನೋ ಇದು ಮೀಟ್ ಅಂತ ಅಂದ್ಕೊಂಡೆ, ಮಟನ್ ಹೇಗಿರುತ್ತೆ ಗೊತ್ತಿರಲ್ಲ ಅಲ್ವಾ, ಸೊ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ ಚೆನ್ನಾಗೇ ಅನ್ನಿಸ್ತು ನಮಗೆ. ಮತ್ತು ವಾಶ್ ಮಾಡಿ ಎಲ್ಲ ಮಾಡಿದ್ಮೇಲೂ ನನಗೆ ಗೊತ್ತಾಗ್ಬಿಡುತ್ತಲ್ವ ನಿಮಗೆ ವಾಶ್ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ. ನನಗೇನು ಆ ಥರ ಏನು ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗೇ ಅನ್ನಿಸ್ತು. ಮತ್ತು ಸಾರು ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಆಗಿತ್ತು. ಸೊ ನೀವು ಕೂಡ ಖಂಡಿತವಾಗ್ಲೂ ಎಮರ್ಜೆನ್ಸಿ ಇತ್ತು ಅನ್ನೋ ಟೈಮಲ್ಲಿ ತರಿಸ್ಕೋಬೋದು ಅಂತ ಹೇಳ್ತೀನಿ. ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆ ನೀರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಹಿಂಡ್ಕೊಂಡು ತೆಗಿತಾ ಇದ್ದೀನಿ. ಯಾಕಂದರೆ ಕೈಮಾ ಉಂಡೆ ಮಾಡಬೇಕಾದ್ರೆ ಕೈಮಾದಲ್ಲಿ ಏನಾದರೂ ನೀರಿನ ಅಂಶ ಜಾಸ್ತಿ ಇತ್ತು ಅಂದರೆ ಉಂಡೆ ಒಡ್ಕೊಂಬಿಡುತ್ತೆ, ಉಂಡೆ ನೀಟಾಗಿ ಬರಲ್ಲ ಸಾರು ಮಾಡಿದಾಗ. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಏನಿರುತ್ತೆ ಈ ಥರ ಎಲ್ಲ ಹಿಂಡ್ಕೊಂಡು ನೀವು ಅದನ್ನು ವಾಶ್ ಮಾಡಿಕೊಂಡು ಹಿಂಡ್ಕೊಂಡು ತೆಕ್ಕೊಳ್ಳಿ. ಆವಾಗ ನಿಮಗೆ ಕೈಮಾ ಉಂಡೆ ಒಡೆಯೋ ಚಾನ್ಸಸ್ ತುಂಬಾ ಕಮ್ಮಿ, ಅಂದರೆ ಒಡೆಯೋದೇ ಇಲ್ಲ ಅಂತಲೇ ಹೇಳ್ಬೋದು. ಕೈಮಾ ಉಂಡೆ ಒಡೆದೋಗ್ಬಿಡುತ್ತೆ, ಸಾರೆಲ್ಲ ಒಂಥರ ಆಗಿಬಿಡುತ್ತೆ ಅನ್ನೋದೆಲ್ಲ ಏನೂ ಇಲ್ಲವೇ ಇಲ್ಲ. ನೋಡಿ, ನೀರಿನ ಅಂಶ ಪೂರ್ತಿ ತೆಕ್ಕೊಂಡಿದ್ದೀನಿ. ಈಗಲೇ ಹೇಗೆ ಅಂಟ್ಕೊಂಡಿದೆ ನೋಡಿ, ಈ ಥರ ಇರಬೇಕು. ನಾನು ರುಬ್ಕೊಂಡಿದ್ನಲ್ಲ ಅದಕ್ಕೇ ಈ ಕೈಮಾದ ಏನಿದೆ ಅದನ್ನು ನಾವು ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದಕ್ಕೆ ಹಾಗೆ ಹಾಕೋತಾ ಇದ್ದೀನಿ. ಇಲ್ಲ ಅಂದರೆ ನೀವು 1-2 ಸ್ಪೂನಷ್ಟು ಹಾಕ್ಕೋಬೋದು. ಇಲ್ಲಿ ಹುರಿಗಡ್ಲೆನ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಅದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1 ಮೊಟ್ಟೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಮೊಟ್ಟೆನ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಅಂದರೆ ಸ್ವಲ್ಪ ಕಮ್ಮಿ ಮಟನ್ ತೊಗೊಂಡಿದ್ರೆ ಅರ್ಧ ಮೊಟ್ಟೆ ಹಾಕ್ಕೊಳ್ಳಿ ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದನ್ನಿಷ್ಟು ಹಾಕ್ಕೊಂಡು ನಾವು ರುಬ್ಕೊಂಡು ಬರೋಣ. ನೋಡಿ, ರುಬ್ಬಿದ ಮೇಲೆ ಈ ಥರ ಆಗಿದೆ. ಇದಕ್ಕೆ ಇನ್ನು 1 ಸ್ಪೂನಷ್ಟು ನಾನು ಹುರ್ಗಡ್ಲೆ ಪುಡಿ ಏನು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಕೊಂಡ್ರೆ ಕೈಮಾ ಉಂಡೆಗಳು ರೆಡಿ ಆಗುತ್ತೆ.
ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀವು ಬ್ಲೆಂಡ್ ಮಾಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈರುಳ್ಳಿನೇ ಒಂದು ಕಡೆ ಕೊತ್ತಂಬರಿನೇ ಒಂದು ಕಡೆ ಆಗೋಗ್ಬಿಡುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಂಡೆ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಉಂಡೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ, ಎಲ್ಲೋ ಒಡ್ಕೊಡ್ಕಂತ ಎಲ್ಲೋ ಅನ್ನಿಸ್ತಾ ಇಲ್ಲ, ಮತ್ತು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಮತ್ತು ಮೊಟ್ಟೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೈಂಡ್ ಆಗಿಬಿಡುತ್ತೆ. ನಿಮಗೆ ಉಂಡೆ ಒಡ್ಕೊಳ್ಳೋದು ಎಲ್ಲ ಆಲ್ಮೋಸ್ಟ್ ಕಮ್ಮಿನೇ ಆಗೋಗ್ಬಿಡುತ್ತೆ ಮೊಟ್ಟೆ ಎಲ್ಲ ಹಾಕೋದ್ರಿಂದ. ಎಲ್ಲದು ಒಂದು ಹಿಡ್ಕೊಳ್ಳೋ ಥರ ಇರುತ್ತೆ, ಕೈಮಾನ ಚೆನ್ನಾಗಾಗತ್ತೆ. ಆಮೇಲೆ ಒಂದು ಪಾತ್ರೆಗೆ ಸಾರು ಮಾಡೋದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ಆದಮೇಲೆ ನಾವು ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾವು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಒಂದು 2 ನಿಮಿಷ, ಅಂದರೆ ಒಂದು ಸತಿ ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ನಾವು ಮಸಾಲೆನ ಹಾಗೆ ಹುರ್ಕೋಬೇಕು. ಆವಾಗ ಏನಾಗುತ್ತೆ, ಹಸಿ ವಾಸನೆ ಏನಿರುತ್ತೆ ಮಸಾಲೆದು ಅದು ಕಮ್ಮಿ ಆಗುತ್ತೆ. ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಳ್ಳಿ, ಉಪ್ಪನ್ನು ಮರೆಯೋಕ್ಕೆ ಹೋಗಬೇಡಿ. ಉಪ್ಪು ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಮಟನ್ದು ಕೈಮಾ ಉಂಡೆ ಏನಿದೆ ಅದು ಕೂಡ ಬೇಯಬೇಕಲ್ವ, ಅದಕ್ಕೋಸ್ಕರ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಮಟನ್ ಕೈಮಾ ಉಂಡೆನ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ನೀವು ಹಾಕಿರೋ ನೀರಲ್ಲಿ ಒಂದು ಅರ್ಧ ಭಾಗದಷ್ಟು ಕಮ್ಮಿ ಆಗಬೇಕು, ಆವಾಗ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಕೈಮಾ ಮಾಡಿರೋದ್ರಿಂದ ಮಟನ್ ಬೇಗನೆ ಬೇಯುತ್ತೆ. ಕುಕ್ಕರಲ್ಲೇ ಕೂಗಿಸ್ಕೋಬೇಕು ಅಂತ ಎಲ್ಲ ಏನಿಲ್ಲ. ಮಟನ್ ಆದರೆ ಯೂಶಲಿ ನಮಗೆ ಕುಕ್ಕರ್ ಬೇಕೇ ಬೇಕಾಗುತ್ತೆ, ಆದರೆ ಕೈಮಾ ಆದರೆ ನೀವು ಈ ಥರ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ಈ ನೀರು ಹಾಕಿದ್ದೀನಲ್ಲ, ಇದರಲ್ಲಿ ನಮಗೆ ಹಾಫ್ ನೀರು ಕಮ್ಮಿ ಆಗಬೇಕು. ಮತ್ತು ನೀವು ಕೈಮಾ ಉಂಡೆ ಹಾಕಿದಾಗ ಫ್ಲೇಮ್ ಏನಿದೆ ಮೀಡಿಯಮ್ ಇಟ್ಟು ಹಾಕಿ. ಸ್ಟಾರ್ಟಿಂಗಲ್ಲೇ ಕುದೀತಾ ಇರೋದಕ್ಕೆ ಹಾಕಿಬಿಟ್ರೆ ಕೈಮಾ ಉಂಡೆ ಒಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ನಿಮಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೈಮಾ ಉಂಡೆನ ಹಾಕಿ, ಆವಾಗ ಒಡ್ಕೊಳ್ಳೋದಿಲ್ಲ. ಮತ್ತು ಇವಾಗ ನೋಡ್ತಾ ಇರ್ಬೋದು ಸಾರು ಕೂಡ ಕಮ್ಮಿ ಆಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಹಿಡ್ದಿದೆ ಕೈಮಾಗೆ. ಈಗ ಸ್ವಿಚ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ. ತುಂಬಾ ಸಾಫ್ಟಾಗಿ, ಅಂದರೆ ಈಗ ವಯಸ್ಸಾದವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಮಟನ್ನೆಲ್ಲ ಅಗ್ಯೋಕ್ಕಾಗಲ್ಲ ಅಂತ ಎಲ್ಲ ಇದ್ದರೆ ಅಂಥವ್ರಿಗೆ, ಅಥವಾ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆ ಕೂಡ ಇದು ಆರಾಮಾಗಿ ತಿನ್ನಿಸ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಮತ್ತು ಸೂಪರಾಗಿ ಟೇಸ್ಟ್ ಬಂದಿರುತ್ತೆ. ಮಕ್ಕಳು ಕೂಡ ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನಿಸಿದ್ರೆ ಅವರು ಕೂಡ ತಿಂತಾರೆ, ತುಂಬಾ ಚೆನ್ನಾಗಾಗುತ್ತೆ. ಅದು ಅಡುಗೆ ಮನೇಲಿ ಇಡ್ತೀಯಾ? ಈ ಥರದ ಜಿಪ್ಲಾಕ್ ಬ್ಯಾಗ್ಸ್ ಕೂಡ ತರಿಸಿದ್ದೀನಿ. ಫ್ರಿಜ್ಜಲ್ಲೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಇಡೋದಕ್ಕೆ ಬೇಕಾಗತ್ತೆ ಅಂತ ತರಿಸ್ಕೊಂಡೆ. ಸೊಪ್ಪು ಎಲ್ಲ ಸೋಸಿದಾದ್ಮೇಲೆ ನಾವು ಈ ಥರ ಜಿಪ್ಲಾಕ್ ಕವರ್ಸಲ್ಲಿ ಕೂಡ ಇಟ್ಕೋಬೋದು ಅಂತ ತರಿಸ್ಕೊಂಡೆ. ಸುಮ್ಮನೆ ಆ ಕವರ್ ಈ ಕವರ್ ಯಾವಾಗಲೂ ಇಡೋದೇನು ಬೇಡ ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿದು ಜಿಪ್ಲಾಕ್ ಬ್ಯಾಗ್ಸ್ನ ತರಿಸಿದ್ದೀನಿ. ಇದು ಏರ್ ಟೈಟ್ ಬ್ಯಾಗ್ಸ್ ಬರುತ್ತಲ್ಲ, ಆ ಥರ ಇದೆ. ಏರ್ ಕೂಡ ಒಳಗಡೆ ಲಾಕ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಎಣ್ಣೆ, ದೀಪದ ಎಣ್ಣೆ ಕೊಡು. ನಾಳೆಗೆ, ನಾಳೆ ತಿನ್ನೋದು. ಈಗ ಅಪ್ಪ ಐಸ್ ಕ್ರೀಮ್ ತರಿಸಿ ತಿನ್ನುವಂತೆ, ನಾಳೆ ತಿನ್ನು. ಕೊಡು ಬಿಸ್ಕೆಟ್. ನಾಳೆ. ಹಾಂ, 2 ಇದೆಯಾ? 2 ಇದೆಯಾ? ಹ್ಞೂ, ಮುರಿದಾಕ್ಬೇಡ, ಕೊಡು. ಹಾಂ, ಅಲ್ಲೇ ಇರಲಿ, ಮಾಡಿಕೊಡ್ತೀನಿ. ಅದು ತೆಗಿ, ಬೇಗ ಏನೇನು ಐತೆ ನೋಡೋಣ. ಕಡೆ ಹೇಳ್ಕೊ. ಮ್ಯಾಗಿ. ಏನದು? ಮಸಾಲ, ಗರಂ ಮಸಾಲ. ಹೌದಾ? ಹ್ಞೂ, ಸರಿ. ತುಪ್ಪ
ನಿಂಗ ಏನಾಗುತ್ತೆ ತುಪ್ಪನ ತಿಂದರೆ ಶಕ್ತಿ ಬರುತ್ತಾ? ಹಾಂ ಏನೇನು ಏನದು ಕಬಾಬ್? ಹೌದಾ? ಹಾಂ ಹಾಂ ಏನು ಕಡಲೆ ಬೀಜ ಅದು ಕಬ್ಬು ಸಕ್ಕರೆ ತೆಗಿ ಅದು ಕವರಲ್ಲಿ ಇನ್ನೂ ಏನೇನಿದೆ ಎಲ್ಲ ತೆಗಿ. ಆಯಿಲ್ ಕೊಡೋದು ಆಯಿಲ್ ಎಣ್ಣೆ. ಹ್ಞೂ 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 ಏನದು ಹೇಳ? ಗೋಡಂಬಿ. ಹಾಂ ಹ್ಞೂ ಅದಿರಲಿ, ಅದರಲ್ಲಿರೋದು ತೆಗೆದ್ಬಿಡು ಎಲ್ಲ. ಹ್ಞೂ ಕಬ್ಬು ತರಿಸಿಲ್ಲ ನಾನು, ಅದು ತೆಗಿ. ಎತ್ತಿಡ್ಲ ನಾನು ಹಂಗಾರೆ ನೀನು ತೆಗಿಯಲ್ವಾ? ಹಾಂ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ತುಂಬಾ ಕಷ್ಟ ಆಗುತ್ತೆ ಕೆಲವು ಸತಿ. ಯಾಕಂದರೆ ಮಕ್ಕಳು ಇದ್ದಂಗೆ ಇರಲ್ಲ, ನಾವು ಹೇಳ್ದಂಗೆ ಕೇಳಲ್ಲ ಅಲ್ವಾ. ಅಂಥ ಸಮಯದಲ್ಲಿ ತುಂಬ ಪೇಷನ್ಸಿಂದ ನಾವು ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಹಾಗಂತ ಪ್ರತಿಯೊಂದಕ್ಕೂ ನಾವು ಮಕ್ಕಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಮತ್ತು ಅವರ ಅದಕ್ಕೇ ಇರಿಟೇಷನ್ ಎಲ್ಲ ಆಗೋದಕ್ಕೂ ಆಗಲ್ಲ. ಮಕ್ಕಳನ್ನ ಹೊಡೆಯೋದು ಬಡಿಯೋದು ಎಲ್ಲ ಮಾಡೋದಕ್ಕಾಗಲ್ಲ. ಇದರಿಂದ ನಾವೇನು ಕಲ್ತ್ಕೋತೀವಿ ಅಂದರೆ ಪೇಷನ್ಸು ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಮಕ್ಕಳನ್ನ ಬೆಳೆಸೋ ಸ್ಟೇಜಲ್ಲೇ ಗೊತ್ತಾಗೋದು ನಮಗೆ. ಅದಾದಮೇಲೆ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಅಥವಾ ನಮ್ಮಲ್ಲಿರುವಂಥ ಆ್ಯಂಗರ್ ಇಶ್ಯೂಸ್, ನಮಗೆ ಕೋಪ ಬರೋದು, ಆ್ಯಂಗ್ಸೈಟಿ, ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊಳ್ಳೇಬೇಕಾಗತ್ತೆ. ಮುಂಚೆ ಹೇಗಿರ್ತೀವೋ ಗೊತ್ತಿಲ್ಲ, ಆದರೆ ಮಕ್ಕಳಾದಮೇಲೆ ನಾವು ಮಕ್ಕಳಿಗೋಸ್ಕರ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಚಿಕ್ಕದಕ್ಕೂ ನಮಗೂ ಕೋಪ ಬರ್ತಾ ಇರುತ್ತೆ, ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ನಾವು ಸಮಾಧಾನವಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ನಿಭಾಯಿಸಿದ್ರೆ ಮಕ್ಕಳ ಜೀವನ ಕೂಡ ಮುಂದೆ ಚೆನ್ನಾಗಿರುತ್ತೆ. ಅವರು ಕೂಡ ಯಾವ ರೀತಿ ಯೋಚನೆ ಮಾಡಬೇಕನ್ನೋದನ್ನು ಕಲಿತಾರೆ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.